ಹೇಳಿದ್ರು. ಸೊ ಇವರು ಈಗ ಊಟ ತಿಂತಿದ್ದಾರೆ. ಎಲ್ಲೋ ಫ್ರೆಂಡ್ಸ್, ಮೇಘ ಮಂಜು ಲಾಕ್ಸ್. ಬಾಗಿಣ ಅನ್ನೋದು ಎತ್ತವರೇ ಏನು ಕೊಡಬೇಕು ಅಂತೇನಿಲ್ಲ, ಕೊಡುವಂಥವ್ರು ಅಕ್ಕನ ಮಗಳಿಗೆ, ತಂಗಿ ಮಗಳಿಗೆ, ಮತ್ತು ಅಣ್ಣನ ಮಗಳಿಗೆ, ತಮ್ಮನ ಮಗಳಿಗೆ ಕೊಡ್ತಾರೆ. ಹಾಗೇನೆ ನನ್ನ ಅಮ್ಮನ ತಂಗಿ ಅಕ್ಕನೂ ಸಹ ನನಗೆ ಬಾಗಿಣ ಕೊಡ್ತಾರೆ. ಮತ್ತು ನಮ್ಮ ಅಪ್ಪನ ತಮ್ಮನೂ ಸಹ ನನಗೆ ಬಾಗಿಣ ಕೊಡ್ತಾರೆ. ಇವರು ನನ್ನ ಅಮ್ಮನ ತಂಗಿ, ಇವರು ಸಹ ನನಗೆ ಮದುವೆ ಆದಮೇಲಿಂದ ಬಾಗಿಣ ಕೊಡ್ತಾ ಬಂದಿದ್ದಾರೆ. ಇವರು ನನ್ನ ಮಗಳು ಅನ್ನೋ ಥರನೇ ನೋಡ್ತಾರೆ. ನನ್ನ ಮಗಳನ್ನ ವೀಡಿಯೋ ಮಾಡ್ಕೊಡು ಮಗಳೇ ಅಂತ ಅಂದರೆ ಸರಿಯಾಗಿ ವೀಡಿಯೋ ಮಾಡಿಲ್ಲ, ಬ್ಲರ್ರಾಗಿ ಬಂದಿದೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ. ಹಂಗಾಗಿ ಇನ್ನೇನು ಮಾಡೋದು, ವೀಡಿಯೋ ಹಾಕಬೇಕಲ್ಲ, ಹಂಗಾಗಿ ಹಾಕಿದ್ದೀನಿ. ಅಜ್ಜಿ ಅದೇ ಕಾಯಿ ಕೊಡಕ್ಕಂತ ನಮ್ಮ ಮನೆಗೆ ಬಂದಿದ್ರು. ಅವರಿಗೂ ಕೆಲಸ ಆಯಿತು ಅಂತ, ಲೇಟ್ ಆಯಿತು ಅಂತ ಬೇಗ ಊಟ ಹಾಕೊಡು ಅಂತ ಹೇಳಿದ್ರು. ಸೊ ಇವರು ಈಗ ಊಟ ತಿಂತಿದ್ದಾರೆ. ನೋಡಿ ಏನೇನು ಮಾಡಿದ್ದೀವಿ: ಪಾಯಸ, ಬಜ್ಜಿ, ತರಕಾರಿ ಸಾಂಬಾರು ಮತ್ತು ಅನ್ನ ಇಷ್ಟು ಮಾಡಿದ್ದೀವಿ. ಅಜ್ಜಿ ತಿಂತಿದ್ದಾರೆ. ಇವರೇ ನಮ್ಮ ಅಜ್ಜಿ. ಬರ್ತೀರ ಆಂಟಿ? ಆಂಟಿ ಬರಬೇಕು. ಬೈಕ್ ಬದೈತೇನು? ಇವರು ನಮ್ಮ ಚಿಕ್ಕಪ್ಪ ಮಕ್ಕಳ ತಮ್ಮ. ಇವರು ಸಹ ನನಗೆ ಮದುವೆ ಆದ್ಮೇಲಿಂದಲೂ ಬಾಗಿನ ಕೊಡ್ತಾ ಬಂದಿದ್ದಾರೆ. ಇವರು ಸಹ ಕೊಡ್ತಿದ್ದಾರೆ. ಇವರು ಅವತ್ತೇ ಆಂಟಿ ಬಂದಿನ ಸಂಜೆ ಟೈಮಿಗೆ ಬಂದರು. ಚಿಕ್ಕಪ್ಪ ಊಟ ಮಾಡ್ಕೊಂಡು ಹೊರಟರು. ಅವರು ಹೋದ್ಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಬೇಗ ಬಾಗಿಲು ಪೂಜೆ ಮಾಡ್ಬೇಕಲ್ವಾ, ಹಂಗಾಗಿ ನೈಟೇ ಕ್ಲೀನ್ ಮಾಡಿ ಮಲಗಿದ್ರೆ ಬೇಗ ಪೂಜೆ ಮಾಡ್ಬೋದು ಅಂತ ನೈಟೇ ಕ್ಲೀನ್ ಮಾಡಿದೆ.
ನೋಡಿ ನಮ್ಮಮ್ಮ ಗಿಡಕ್ಕೆಲ್ಲ ನೀರು ಹಾಕ್ತೈತೆ. ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದರು. ಫ್ರಂಟ್ ಬಾಗಿಲಿಗೂ ಮತ್ತು ದೇವ್ರ ಮನೆ ಬಾಗಿಲಿಗೂ ತೋರಣ ಕಟ್ಕೊಡ್ರಿ ಅಂತ ಹೇಳಿದೆ. ಹಂಗಾಗಿ ಬೆಳಗ್ಗೆ ಎದ್ದು ಬೇಗ ಹೇಳೋಕ್ಕಾಗಲ್ಲ, ಈಗಲೇ ಕಟ್ಕೊಡ್ತೀನಿ ಅಂತ ಅಂದರು. ಅದಕ್ಕೆ ಕಟ್ಕೊಡಿ ಅಂತ ಹೇಳಿದೆ ನಾನು. ಒಬ್ಬೊಬ್ಬರು ಬಾಗಿಲಿಗೆ ತೋರಣ ಕಟ್ಟಲ್ಲ. ತೋರಣ ಕಟ್ಟಿ ಪೂಜೆ ಮಾಡಿದರೆ ಒಳ್ಳೆಯದು. ಬಾಗಿಲನ್ನೆಲ್ಲ ಪೂಜೆ ಮಾಡ್ತಿರೋದು, ಹಾಗಾಗಿ ತೋರಣ ಕಟ್ಟೆ ಪೂಜೆ ಮಾಡಬೇಕು. ತೋರಣ ಕಟ್ಟಿದ್ರೆ ಏನೋ ಒಂಥರ ಮನೆಗೆ ಹಬ್ಬದ ಕಳೆ ಬರುತ್ತೆ. ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ. ಬೆಳಗ್ಗೆ ಎದ್ದು ಇನ್ನೊಂದು ಸಲ ಕುಂಕುಮ ಇಡೋಣ ಅಂತ ಅಂದ್ಬಿಟ್ಟು ಬಾಗಿಲನ್ನೆಲ್ಲ ಒರೆಸ್ತಿದ್ದೆ. ಎಷ್ಟೇ ಬೇಗ ಮಾಡೋಣ ಅಂತ ಹೋದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ. ಬಾಗಿಲು ಮೇಲೆ ಪ್ರತಿದಿನ ಅರಿಶಿನ ಹಚ್ಚಬೇಕು. ಇಲ್ಲ ಅಂದರೆ ಗೌರಿ ಹಬ್ಬದ ದಿನ ಯಾರೂ ಮಿಸ್ ಮಾಡಲೇಬೇಡಿ. ಬಾಗಿಲ ಮೇಲೆ ಅರಿಶಿನ ಕಲಸಿ ಹಚ್ಚಿ ಆಮೇಲೆ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಡಬೇಕು. ಬಾಗಿಣ ಎಷ್ಟೇ ಬಂದಿರಲಿ ಬಾಗಿಣ ಇಟ್ಟು ಬಾಗಿಲಿಗಿಟ್ಟು ಪೂಜೆ ಮಾಡಬೇಕು. ಏನಕ್ಕೋಸ್ಕರ ಅರಿಶಿನ ಹಚ್ಚಬೇಕು ಅಂದರೆ ಗೌರಿ ಇರೋದೇ ಅರಿಶಿನ ರೂಪ. ಹಂಗಾಗಿ ಅರಿಶಿನ ಹಚ್ಚಲೇಬೇಕು ಬಾಗಿಲಿಗೆ ಗೌರಿ ಹಬ್ಬದ ದಿನ.
ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ 5 ಜನಕ್ಕೆ ಅರಿಶಿನ ಕುಂಕುಮ ಕೊಡಬೇಕು. ನಾನು ಸಹ ಕೊಟ್ಟೆ ಅರಿಶಿನ ಕುಂಕುಮನ. ಫೋಟೋಸ್ ವೀಡಿಯೋಸ್ ಏನು ತಗೊಳಕ್ಕಾಗಲಿಲ್ಲ. ಇದಾಗಿತ್ತು ಗೌರಿ ಹಬ್ಬದ ಲಾಗ್ಸ್. ವೀಡಿಯೋ ಮಾಡಿದ್ದೆ, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹೆಲ್ತ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಸಾರಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹೀಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.